ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಮಸ್ಕಾಯಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 3-4 ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೊಗರಿಬೇಳೆ ಮತ್ತು ಕಟ್ ಮಾಡಿರೋ ಹೀರೆಕಾಯಿ. ನೀವು ಹಸಿಮೆಣಸಿನ್ಕಾಯಿ ಬದಲು ಒಣಗಿನ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ನಿಮ್ಮ ಅಕಾರ್ಡಿಂಗ್ ಟೇಸ್ಟ್ ಹಾಕ್ಕೊಳ್ಳಿ. ನಾನು 7-8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಬಂದು 1/4 kg ಹೀರೆಕಾಯಿ, 1 ಕಪ್ ಬೇಳೆಗೆ. ನೀವು ಜಾಸ್ತಿ ಹಾಕಿದ್ರೆ ಅದನ್ನ ಹಾಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಎಲ್ಲ ತೊಳೆದು ಕುಕ್ಕರೊಳಗೆ ಹಾಕ್ಕೊಳ್ಳಿ. ಈ ಸಾಂಬಾರು ಬಂದು ಮುದ್ದೆಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಈ ಸಾಂಬಾರು ಏನಂತ ಕರಿತೀರಾ ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಮತ್ತು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಡಿ. ಎಣ್ಣೆ ಏನಕ್ಕೆ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಕುಕ್ಕರ್ ಆಚೆ ನೀರು ಬರಲ್ಲ. ನೋಡಿ, ಇಷ್ಟು ಕುಕ್ಕಾಗಿದೆ ಸಾಕು. 3-4 ವಿಜಿಲ್ ಅಷ್ಟೇ ಹಾಕ್ಸಿರೋದು. ಬೇಳೆ ಬಿಟ್ಬಿಟ್ಟು ಬರೀ ತರಕಾರಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಅದನ್ನು ಮಾತ್ರ ತೊಗೊಂಡು ಮಸಿತೀನಿ. ಬೇಳೆನ ನಾನು ಮಸಿತಾ ಇಲ್ಲ, ಚೆನ್ನಾಗಿ ನುಣ್ಣಗೆ ಬೆಂದಿದೆ, ಸೊ ಅದು ಮಸಿ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಿ ಮಸಿಯೋದೇ ಮಡಿಕೆ ಇದೆ ನೋಡಿ, ಈ ಥರ ಮಡಿಕೆಯಲ್ಲಿ ನಾನು ಮಸಿತಾ ಇದ್ದೀನಿ. ಕೆಲವರು ಬೇಳೆನೂ ಮಸ್ಕೊತಾರೆ, ಅದು ನಿಮ್ಗೆ ಸೇರಿದ್ದು. ಬೇಕಿದ್ರೆ ಬೇಳೆನೂ ಸ್ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಮಸ್ಬಿಟ್ಟು ಆ ಬೇಳೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕಾಯಕ್ಕಿಡಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ. ಬೆಳ್ಳುಳ್ಳಿ ಬೆಂದಮೇಲೆ ನಾವೇನು ಮಸ್ತಿಟ್ಟಿರ್ತೀವಿ ಅದನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಮತ್ತು ಆ ಬೇಳೆ ಎತ್ತಿಟ್ಟಿದ್ವಲ್ಲ ಅದನ್ನೂ ಹಾಕ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ರೆಸಿಪಿಗಳು ಮಾಡಿ ತೋರಿಸ್ತಾ ಇರ್ತೀನಿ, ಈಸಿ ಮಾಡೋ ಅಂಥ ರೆಸಿಪಿಗಳು. ನೆಕ್ಸ್ಟು ಯಾವ ರೆಸಿಪಿ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ನಾನು ನೀರು ಅಷ್ಟೇ ನಿಮ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ಮುದ್ದೆಗೆ ಅದು ಸ್ವಲ್ಪ ಗಟ್ಟಿ ಇರಲಿ, ಅನ್ನಕ್ಕೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸಾಂಬಾರು ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 5-7 ನಿಮಿಷ ಆದಮೇಲೆ ಇಳಿಸ್ಕೊಳ್ಳಿ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಮೊದಲೇ ಕುಕ್ಕರಲ್ಲಿ ಬೆಂದಿರುತ್ತಲ್ಲ, ಅದಕ್ಕೆ ನಾನು ಅನ್ನದ ಜೊತೆ ತೋರಿಸ್ತಾ ಇದ್ದೀನಿ. ನೀವು ಮುದ್ದೆಗೆ ಬೇಕಾದ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹೀಗೇ. ಥ್ಯಾಂಕ್ ಯು ಫಾರ್